ಈ WTPL ನಡೀತಾ ಇದೆ, ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇರುವಂಥದ್ದು ಕ್ರಿಕೆಟ್ ಪಂದ್ಯಾವಳಿ. ಹೀಗೆ ಅದು ಇವತ್ತು ಬೇರೆ ಮ್ಯಾಚ್ ಬೇರೆ ಇದೆ, RCB ಮತ್ತೆ ಮುಂಬೈ ಇಂಡಿಯನ್ಸ್ ನಡುವೆ. ಹೀಗಾಗಿ ಮೊನ್ನೆಯಿಂದನೂ ಕೂಡ ಬಹಳ ಹೆಚ್ಚಿಗೆ ಜನ ಸೇರ್ತಾ ಇದ್ದಾರೆ RCB ಮ್ಯಾಚ್ ಅಂತ ಅಂದರೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಪರಿಶೀಲನೆಯನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿಯೇ ಕಬ್ಬನ್ ಪಾರ್ಕ್ ಪೊಲೀಸರು ಸುತ್ತಮುತ್ತ ತಲಾಶನ್ನ ನಡೆಸ್ತಾ ಇದ್ದಾರೆ. ಚರ್ಚ್ ಸ್ಟ್ರೀಟ್, MG ರೋಡ್ ಸೇರಿದ ಹಾಗೆ ಬಹಳ ಪರಿಶೀಲನೆ ನಡೀತಾ ಇದೆ. ನಿನ್ನೆ ಸಂಜೆಯಿಂದ ನಗರದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಜನ ಅದಕ್ಕೆ TV9 ಕೂಡ ಮೇಲಿನ ಮೇಲೆ TV9 ಕಳಕಳಿ ಕೂಡ ಅಂತ ಅಂದರೆ, ಒಂದು ಇಂಥ ಟೈಮ್ನಲ್ಲಿ ಭಾಳ ಜನನಿಬಿಡ ಪ್ರದೇಶ ಅಥವಾ ಭಾಳ ಜನ ಸೇರುವಂಥ ಜಾಗವನ್ನು ಅವಾಯ್ಡ್ ಮಾಡಿ. ಎರಡನೇದಾಗಿ ಅಕಸ್ಮಾತ್ ಅಲ್ಲಿ ಹೋದರೂ ಕೂಡ ಯಾರು ಅನುಮಾನಾಸ್ಪದವಾಗಿ ಕಂಡು ಬರೋದು, ನಾನು ಮೊದಲು ಹೇಳಿದಾಗೆ ವಾರಸ್ದಾರದಲ್ಲೇ ಇರುವಂಥದ್ದು ಯಾವ್ದಾದ್ರು ಲಗೇಜ್ ಕಂಡು ಬಂದರೆ, ಬ್ಯಾಗ್ಗಳೇನಾದ್ರು ಯಾರು ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಇನ್ನೊಂದು ಕಡೆ ನಾವಿಲ್ಲಿ ನೋಡ್ತಾ ಇದ್ವಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮಧ್ಯಾಹ್ನದಿಂದನೇ ಜನ ಬಂದು ನಿಂತ್ಕೊಂಡಿದ್ದಾರೆ. ಭಾಳ ಮಂದಿ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ ತೆಗೆದುಕೊಳ್ಳೋದು, ಅಲ್ಲಿ ಜನರ ಓಡಾಟ ತೀರಾ ಹೆಚ್ಚಿದೆ ಕೂಡ. ಆಮೇಲೆ ಒಳಗಡೆ ಹೋಗುವಂಥ ಸ್ಟಾಫ್ಗಳಾಗಿರ್ಬೋದು, ಆಮೇಲೆ ಪಕ್ಕದಲ್ಲೇ ಕ್ಲಬ್ ಇದೆ, ಆ ಕ್ಲಬ್ಬಿಗೆ ಹೋಗುವಂಥ ಗ್ರಾಹಕರು ಅವ್ರೇನಾದ್ರು ಸ್ಟೇಡಿಯಂ ಕಡೆ ನಿಧಾನಕ್ಕೋ ನುಸುಳೋಕೆ ಏನಾದ್ರು ಪ್ರಯತ್ನ ಮಾಡ್ತಾರೆ, ಈ ಥರದ್ದೆಲ್ಲ ಗಮನ ಕೊಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಹೀಗಾಗಿನೇ ನೋಡಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಅಕ್ಕಪಕ್ಕ ಕಾಂಪೌಂಡ್ ಹತ್ರ, ಗೇಟ್ ಬಳಿ ಇಲ್ಲೆಲ್ಲ ಯಾರಾದರೂ ಬ್ಯಾಗ್ಗಳಿಟ್ಟಿದ್ದಾರಾ, ಲಗೇಜನ್ನು ಯಾರು ಬಿಟ್ಟು ಹೋಗಿದ್ದಾರಾ, ಇದೆಲ್ಲ ಪತ್ತೆ ಹಚ್ಚುವಂಥ ಕಾರ್ಯ, ಪರಿಶೀಲನೆ ನಡೆಸುವಂಥ ಕಾರ್ಯ ನಡೀತಾ ಇದೆ. ಶಾಂತಮೂರ್ತಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಬೆಂಗಳೂರಲ್ಲಿ ನಿನ್ನೆ ನಡೆದಂಥ ಆ ಒಂದು ಘಟನೆ ಇಡೀ ಬೆಂಗಳೂರನ್ನ ಅಲರ್ಟ್ ಆಗುವಂತೆ ಮಾಡಿದೆ. ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಸ್ಫೋಟದಿಂದಾಗಿ ಈಗ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು. ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಸ್ಟೇಡಿಯಂನ ಇವತ್ತು ಏನು ವುಮೆನ್ಸ್ ಪ್ರೀಮಿಯರ್ ಲೀಗ್ ಮ್ಯಾಚ್ ನಡೀತಾ ಇದೆ, ಸಂಜೆ 7:30ಕ್ಕೆ ಮ್ಯಾಚ್ ಕೂಡ ಶುರು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಈ ಒಂದು ಸ್ಟೇಡಿಯಂಗೆ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಈಗಾಗಲೇ ಬಿಗಿ ಭದ್ರತೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಯಾರ್ಯಾರು ಸ್ಟೇಡಿಯಂನ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಯಾರೆಲ್ಲ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡೋಕ್ಕೆ ಬರ್ತಾ ಇದ್ದಾರೆ, ಇವರೆಲ್ಲರ ಮೇಲೆ ನಿಗಾ ಇಡುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲೇ ಬೀಡು ಬಿಟ್ಟು ಒಂದು ಭದ್ರತೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ನಡೆದಂಥ ಘಟನೆಯಿಂದಾಗಿ ಈಗ ಸಾಕಷ್ಟು ಒಂದು ಜನನಿಬಿಡ ಪ್ರದೇಶಗಳೇನಿತ್ತು ಅಲ್ಲೆಲ್ಲ ಕೂಡ ಹೈ ಅಲರ್ಟನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಡುಬಿಟ್ಟಿರುವಂಥದ್ದು. ಇನ್ನು ಒಳಭಾಗದಲ್ಲಿ ಏನು ಸಂಜೆ 7:30ಕ್ಕೆ ಸರಿಯಾಗಿ ಮುಂಬೈ ಇಂಡಿಯನ್ ವರ್ಸಸ್ RCB ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನಿದೆ ಈ ಒಂದು ಮ್ಯಾಚ್ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಿಬ್ಬಂದಿ ಕೂಡ ಅಲರ್ಟ್ ಆಗಿರುವಂಥದ್ದು. ಇದರ ಜೊತೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತೆಯನ್ನು ಇಲ್ಲಿ ವಹಿಸಿರುವಂಥದ್ದು. ಸದ್ಯ ಈ ಒಂದು ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಕ್ರೀಡಾಸಕ್ತರು ಕೂಡ ಬರ್ತಾ ಇದ್ದಾರೆ. ಆದರೆ ನಿನ್ನೆ ನಡೆದಂಥ ಘಟನೆ ಯಾವುದೇ ರೀತಿಯ ಮತ್ತೊಂದು ಘಟನೆಗೆ ಆಸ್ಪದನ ಕೊಡಬಾರ್ದು ಅಂತ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಏನು ನಡೀತಾ ಇರ್ತಕ್ಕಂಥ ಈ ಒಂದು ಮ್ಯಾಚ್ ಏನಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಇದಕ್ಕೆ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ. ಇದೊಂದೇ ಅಷ್ಟೇ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಉದಾಹರಣೆಗೆ ಬಸ್ ನಿಲ್ದಾಣ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಈ ರೀತಿ ಎಲ್ಲೆಲ್ಲಿ ಜನರು ಹೆಚ್ಚಾಗಿ ಓಡಾಡ್ತಾರೆ ಇಲ್ಲೆಲ್ಲ ಕೂಡ ನಿಗಾವನ್ನು ಇಡೋ ಮೂಲಕ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.